ಜೆರ್ರಿ ಟೊಮೆಟೊ ಅಂತ ಹಳೆ ಕಾಲದಿಂದ ಬಂದಿದೆ. ಅದು ದೇಸಿ ತಳಿ, ತುಂಬ ಸ್ವೀಟಾಗಿರುತ್ತೆ ತಿನ್ನಲಿಕ್ಕೋಸ್ಕರ. ಜಾಸ್ತಿ ಜನಕ್ಕೆ ಜೆರ್ರಿ ಟೊಮೆಟೊ ಅಂದರೆ ಗೊತ್ತೇ ಇಲ್ಲ. ಎಲ್ಲರೂ ಬಂದು ಕೇಳಿದಾಗ ಏನಂತಾರೆ, ಇದು ಟೊಮೆಟೊನ ಅಥವಾ ಬದನೆಕಾಯಿ ಅಂತ. ಅದು ಕನ್ಫ್ಯೂಷನ್ನೇ ಆಗಿದೆ. ಅಂದರೆ ಚಿಕ್ಕ ಬದನೆಕಾಯಿ ಥರ ಕಾಣಿಸುತ್ತೆ ಅದು ಟೋಟಲ್ ಆಗಿ. ಅಚೂರಿಯಲ್ಲಿ ನೋಡಿಕೆ ಅದು ಟೊಮೆಟೊ ಇರೋದು. ಎಲ್ಲರೂ ಜನಗಳು ಏನು ಕೇಳ್ತಾರೆ, ಅದಕ್ಕೆ ಅರಿವೇ ಇಲ್ಲ ಜನರಿಗೆ. ಅದಕ್ಕೆ ಆಸ್ಕೋರ ಏನು ಕೇಳ್ತಾರೆ ಅವರು, ಬದನೆಕಾಯಿ ಅಂತ ಕೇಳ್ತಾರೆ. ನೆಕ್ಸ್ಟ್ ಇದು ಮೆಣಸಿನ್ಕಾಯಿ. ನಾರ್ಮಲ್ ಆಗಿ ಇದು ಗಾಂಧಾರ ಮೆಣಸು ಅಂತ ಸಿಕ್ಕಾಪಟ್ಟೆ ಖಾರದಲ್ಲಿ ಬರುತ್ತೆ. ನೀವು ಜಸ್ಟ್ ಒಂದು ತಿಂದ್ಬಿಟ್ರೆ ನಿಮಗೆ ಮಾತಾಡೋಕ್ಕಾಗಲ್ಲ, ಆ ಥರ ಖಾರ ಬರುತ್ತೆ, ಕಣ್ಣಲ್ಲೆಲ್ಲ ನೀರು ಬರುತ್ಬಿಟ್ಟೆ. ಜಸ್ಟ್ ಇದು ಕೆಳಗಡೆ ಮುಖ ಬರಲ್ಲ, ಮೇಲ್ಗಡೆ ಮುಖವಾಗಿ ಬಿಡುತ್ತೆ ಇದನ್ನು. ನೆಕ್ಸ್ಟ್ ಇದು ಎಲ್ಲ ಜವಾರಿ, ಬೆಂಡೆಗಳು, ಆಮೇಲೆ ಸೋರೆಗಳಲ್ಲಿ ಸುಮಾರು ವಿಧಗಳಿದೆ ಸರ್. ಸೋರೆ ತಳಿಗಳನ್ನು ಏನು ಮಾಡ್ಬಿಡ್ತೀವಿ, ಜಸ್ಟ್ ತಿನ್ಲಿಕ್ಕೋಸ್ಕರ ಅಷ್ಟೇ ಬಳಸ್ತೀವಿ, ಬಿಟ್ಟರೆ ಬೇರೆ ಎದಕ್ಕೂ ಬಳಸಲ್ಲ. ನಾವು ಕೃಷಿಕಲ ಅಂತ ಮಾಡಿದ್ದೀವಿ ಸರ್. ಕೃಷಿಕಲ ಅಂತ ಇದೆ. ಕೃಷಿಕಲದಲ್ಲಿ ಏನು ಮಾಡ್ಬಿಡ್ತೀವಿ ಅಂತಂದರೆ, ಲ್ಯಾಂಪ್ಗಳು ಆಗಿರಲಿ, ಪೆನ್ ಸ್ಟ್ಯಾಂಡ್ಗಳಾಗಿರಲಿ, ಮನೆ ಬಳಕೆ ಬಳಸುವಂಥ ಡಬ್ಬ ಆಗಿರಲಿ, ಅದನ್ನು ನಾವು ಸೋರೆಗಳಲ್ಲಿ ಮಾಡಿ ಪ್ರೊಡ್ಯೂಸ್ ಮಾಡ್ತೀವಿ ರೈತರಿಗೆ. ಅಂದರೆ ಅದರಿಂದ ಹೆಲ್ಪ್ ಆಗಲಿ, ಅದರಿಂದ ಒಂದು ಮಾರ್ಕೆಟ್ ಸೃಷ್ಟಿ ಆಗಲಿ ಅಂತ. ಜಸ್ಟ್ ತರಕಾರಿಗಳನ್ನು ಬಳಸೋದಕ್ಕೆ ಅಷ್ಟೇ ಅಲ್ಲ, ಮಾರ್ಕೆಟ್ಗೂ ಕೂಡ ಯೂಸ್ ಮಾಡ್ಬೋದು ಅನ್ನೋದನ್ನು ನಾವು ತಿಳಿಸ್ಕೊಡ್ತೀವಿ ರೈತರಿಗೆ. ಇದು ಸರ್ ಆಲೂಗಡ್ಡೆ ಅಂತ. ಯಾವುದು ಬಳ್ಳಿ ಆಲೂಗಡ್ಡೆ ನಾವು ನೋಡಿದ್ದೀವಿ, ನೆಲದಲ್ಲಿ ಬಿಡೋ ಆಲೂಗಡ್ಡೆ ಮಾತ್ರ ನೋಡಿದ್ದೀವಿ. ಜಸ್ಟ್ ಇದು ಬಳ್ಳಿಯಲ್ಲಿ ಮಾತ್ರ ಬಿಡುತ್ತೆ ಆಲೂಗಡ್ಡೆ. ಈಗ ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಜೈನರು ಜಸ್ಟ್ ಅವ್ರು ಮಣ್ಣಲ್ಲಿ ಹೂತಿರೋದನ್ನು ತಿನ್ನಲ್ಲ ಅನ್ನೋ ಕಾರಣಕ್ಕೆ ಬಳ್ಳಿಗಳಲ್ಲಿ ಬೆಳೆದಿರೋದನ್ನು ಕಿತ್ಬಿಟ್ಟು ತಿಂತಾರೆ. ಇದು ಹೆಚ್ಚಾಗಿ ಇವೆಲ್ಲ ಬೆಳೆ ತರಕಾರಿಗಳಿದಾವೆಲ್ಲ ಯಾವ ಪ್ರದೇಶದಲ್ಲಿ ಜಾಸ್ತಿ ಸಿಗ್ತವೆ ಅಂದರೆ, ನಮ್ಮ ಕಡೆ ಚಿಕ್ಕ ಆಲೂಗಡ್ಡೆ ಸಿಗ್ತವೆ, ಇದು ನಮ್ಮ ಕಡೆ ಸಿಗಲ್ಲ ಜಾಸ್ತಿ. ಇವು ಯಾವ ಪ್ರದೇಶದಲ್ಲಿ ಜಾಸ್ತಿ? ಮೈಸೂರು ಭಾಗದಿಂದ ಈ ಕಡೆ ಸ್ಟಾರ್ಟ್ ಆದರೆ ಈ ಕಡೆ ಕೊಳ್ಳೇಗಾಲ ಈ ಸೈಡ್ ಪ್ರದೇಶಗಳಲ್ಲಿ ಜಾಸ್ತಿ ಬೆಳುತ್ತೆ. ಹೆಚ್ಚಾಗಿ ತಮಿಳ್ನಾಡು ಅಂದರೆ ಬಾರ್ಡ್ರಲ್ಲಿ ಜಾಸ್ತಿ ಬೆಳ್ಕೊತ ಬರುತ್ತೆ. ಅಂದರೆ ಎಲ್ಲ ಕಡೆ ಗೊತ್ತು, ಬಟ್ ಜಾಸ್ತಿ ಬೆಳೆಯೋದು ಈ ಕಡೆ ಜಾಸ್ತಿ ಆಗಿದೆ. ಬಿಟ್ಟರೆ ಎಲ್ಲ ಅಂದರೆ ಇವಾಗ ಸ್ಪ್ರೆಡ್ ಆಗ್ತಿದೆ ಎಲ್ಲ ಕಡೆ ಅಂತಂದು. ಇವೆಲ್ಲ ಜವಾರಿ ತಳಿಗಳಂತ, ಬದನೆಕಾಯಿ ಆಗಿರ್ಬೋದು, ತುಪ್ಪದ ಹೀರೆ ಆಗಿರ್ಬೋದು, ಸೋರೆ ಆಗಿರ್ಬೋದು. ಇದು ನೋಡಿ ಮೇನಾಗಿ ಈ ಥರ ಹೆಸರು ಏನಪ್ಪ ಅಂದರೆ ಲಕ್ಷ್ಮಣ ಫಲ ಅಂತಂದು. ಇದನ್ನು ಜಸ್ಟ್ ಕ್ಯಾನ್ಸರ್ಗಾಗಿ ಬಳಸ್ತಾರೆ. ಈಗ ಇದರ ಎಲೆ ಕೂಡ ಡಿಸ್ಕೌಂಟಲ್ಲಿ ಅಂತ 2,500 ಮಾರ್ತಿದ್ದಾರೆ. ಇದು ಒಂದು ಪ್ರೈಸ್ ಬಂದುಬಿಟ್ಟು 1000 ಮೇಲ್ಗಡೆನೇ ಇರುತ್ತೆ, ಬಿಟ್ಟರೆ ಕಡಿಮೆ ಅಂತೂ ಇರೋದಿಲ್ಲ. ವೀಕ್ಷಕರೇ, ನೀವು ಇಷ್ಟೊತ್ತು ನೋಡಿದ್ರಿ. ನಮ್ಮ ಕಡೆಯಲ್ಲಿ ಏನಾಗ್ತೀವಿ ಅಂತಂದರೆ, ತರಕಾರಿಗಳನ್ನು ನಾವು ಏನು ಮಾಡ್ತೀವಿ, ಮಣ್ಣಲ್ಲಿ ಬೆಳಿತೀವಿ. ವಿವಿಧ ಥರನಾದ ಏನಾಗ್ತಿದೆ ಅಂತಂದರೆ, ಮೆಣಸಿನಕಾಯಿನೂ ಅವ್ರು ಏನು ಮಾಡಿದ್ರು, ಇಲ್ಲಿ ಡಿಫ್ರೆಂಟಾಗಿ ತೋರಿಸಿದ್ರು. ಜೊತೆಗೆ ವಸ್ತು ಪ್ರದರ್ಶನದಲ್ಲಿ ಇವನ್ನೆಲ್ಲ ಇಟ್ಟಿರೋದ್ರಿಂದ ಜನಗಳಿಗೆ ವಿವಿಧ ಥರನಾದ ತರಕಾರಿಗಳು ಯಾವ ರೀತಿ ಇವೆ ಅಂತ ಕೃಷಿ ಮೇಳದಲ್ಲಿ ನೋಡ್ಬೋದು. ಒಂದು ರೀತಿಯಾಗಿ ಜನರಿಗೆ ಏನಾಗ್ತದೆ ಅಂತಂದರೆ, ಕೃಷಿ ಮೇಳ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಕೂಡ ಹೇಳ್ಬೋದು. ನಮ್ಮಲ್ಲಿ ಉಪ್ಪಿನಕಾಯಿ ಜೊತೆಗೆ ಜಾಮ್ಸು, ಗುಲ್ಕನ್ನು ಮತ್ತು ಸ್ಕ್ವಾಷಸ್ ಕೂಡ ಮಾಡ್ತಿದ್ದೀವಿ. ಸೊ ಉಪ್ಪಿನಕಾಯಲ್ಲಿ ಒಂದು 10 ವೆರೈಟಿ ಇದೆ, ಜಾಮ್ಸಲ್ಲಿ ಒಂದು 6 ವೆರೈಟಿ ಇದೆ. ಸೊ ಆಮೇಲೆ ಗುಲ್ಕನ್ ಇದೆ. ಸೊ ನಮ್ಮದು ಮೇನ್ ಉದ್ದೇಶ ಬಂದು ಫಾರೆಸ್ಟ್ ರಿಲೇಟೆಡ್ ಪ್ರಾಡಕ್ಟ್ಸ್, ವೈಲ್ಡ್ ಫ್ರೂಟ್ ಪ್ರಾಡಕ್ಟ್ಸ್ ಬೇಸ್ಡ್. ಮೂಲತಃ ಎಲ್ಲಿಂದ ಬಂದಿರೋದು ಇವಾಗ ವಸ್ತು ಪ್ರದರ್ಶನಕ್ಕೆ? ನೀವು ಗೌರಿಬಿದನೂರು ತಾಲೂಕಿನ ವರ್ಷ ಕೂಡ ಬರ್ತಿರ್ತೀರಾ ಕೃಷಿ ಮೇಳದಲ್ಲಿ ನೀವು? ಹೌದು. ನಾವು 3 ವರ್ಷದಿಂದ ಬರ್ತಾ ಇದ್ದೀವಿ ಕೃಷಿ ಮೇಳಕ್ಕೆ. ಸೊ ವರ್ಷ ಬರ್ತೀವಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.